ನಿನ್ನೆನೆ ಹೇಳಿದಾಳಲ್ಲೇ ಅವ್ರ ಅಜ್ಜಿ ಮನೆಗೆ ಹೋಗ್ತಾಳಂತೆ. ಹೇಳತ್ತಿಗೆ ನೀನು ಇದ್ದೀಯಲ್ಲೇ? ಎಷ್ಟೊತ್ತಿಗೆ ಹೇಳಿದ್ಲೆ? ನಂಗೆ ಗೊತ್ತಾಗಿಲ್ಲಪ್ಪ. ಅವಳು ಒಂದೊಂದ್ಸಲ ಹಂಗೆ ಕಣೆ. ನಮ್ಮ ಮ್ಯಾಥ್ಸ್ ಸರ್ ಹೇಳೋ ಹಂಗೆ ಬಾಡಿ ಮಾತ್ರ ಪ್ರೆಸೆಂಟ್ ಇರುತ್ತೆ, ಮೈಂಡ್ ಅಬ್ಸೆಂಟ್ ಆಗಿರುತ್ತೆ ಅಂತ. ಯಾವುದೋ ಲೋಕದಲ್ಲಿ ಇರ್ತಾಳೆ ಇವಳು. ಕತೆ ಬಿಡಿ. ಪ್ರಿಯನ್ ಅಜ್ಜಿ ಮನೇಲಿ ಈಗ ಒಳ್ಳೊಳ್ಳೆ ರಸಪುರಿ ಮಾವಿನ ಹಣ್ಣು ಆಗುತ್ತಂತ ಕಣ್ರೆ. ಚಾನ್ಸ್ ಅವಳಿಗೆ. ಚೆನ್ನಾಗಿ ತಿನ್ಕೊಂಡು ಬರ್ತಾಳೀಗ. ಮಾವಿನ ಹಣ್ಣನ್ನು ನೆನೆಸ್ಕೊಂತಿದ್ದಂಗೆ ಬಯಲೆಲ್ಲ ನೀರು ಬರ್ತಿದೆ. ನೀರು ಬಂದ್ರೆ ಸುಸ್ಕಳೆ. ಮಾವಿನ ಹಣ್ಣು ಅಂದಾಗ ನೆನಪಾಗ್ತಿದೆ, ನಮ್ಮನೆ ಹಿಂದ್ಗಡೆ ಬೀದಿಲಿರೋ ಲಾಸ್ಟ್ ಮನೆ ಕಾಂಪೌಂಡ್ ಒಳಗೆ ಒಂದು ಮಾವಿನ ಮರ ಇದೆ. ಅದ್ರಲ್ಲಿ ಎಷ್ಟಕ್ಕೊಂದು ಮಾವಿನ ಹಣ್ಣು ಬಿಟ್ಟಿದೆ ಗೊತ್ತಾ? ಓ ಹೌದೇನೆ. ಆ ಮನೆಯವ್ರು ನಿಂಗೆ ಪರಿಚಯ ಇದ್ದಾರಾ? ಹೋಗಿ ಕೇಳ್ಕೊಂಡು ತಿನ್ನೋಣ ಬಾರೆ. ಅಯ್ಯಯ್ಯಪ್ಪ, ನಾನು ಬರಲ್ಲ. ಆ ಗುಂಡಮ್ಮಜ್ಜಿ ಸವಾಸಕ್ಕೆ ನಾ ಬರಲ್ಲಪ್ಪ. ಆ ಮುದುಕಿ ಮನೆಯಲ್ಲಿ ಹೋಗಿ ಕೇಳೋದಿರ್ಲಿ. ಸರಿಯಾಗಿ ಹಣ್ಣನ್ನು ನೋಡೋಕ್ಕೂ ಜನ ಹೆದರ್ಕೋತಾರೆ ಅಂತ ಘಾಟಿ ಮುದುಕಿ ಅದು. ಹೌದೇನೆ. ಆ ಅಜ್ಜಿ ಅಷ್ಟು ಜೋರಿದೆಯಾ? ಆ ಮನೇಲಿ ಅಜ್ಜಿ ಒಂದೇ ಇರೋದ, ಮತ್ತೆ ಯಾರು ಇದ್ದಾರಾ? ಆ ಮನೇಲಿ ಮತ್ತೆ ಯಾರು ಇಲ್ಲ, ಇರೋದು ಅಜ್ಜಿ ಆ ಒಂದೇ. ಹಾಗಂತ ಆ ಅಜ್ಜಿನ ನೀನು ಅಷ್ಟು ಈಸಿಯಾಗಿ ತಗೋಬೇಡ ಆಯ್ತಾ? ಈಸಿ ಅಂತೇನಲ್ಲ, ಮುದುಕಿನೇ ತಾನೆ. ಅದು ಎಷ್ಟು ಘಾಟಿನೇ ಆಗಿದ್ರು ಅಜ್ಜಿಗೆ ಸೊಂಟ ಕೈ ಕಾಲು ಗಂಟು ನೋವೆಲ್ಲ ಇದ್ದೇ ಇರತ್ತಲ್ರೇ. ನಂಗೆ ಗೊತ್ತಿಲ್ಲ, ನಾನಂತೂ ಆ ಅಜ್ಜಿ ಹತ್ರ ಕೇಳಲ್ಲ. ನಿನ್ನ ಹತ್ರ ಕೇಳಂತ ಯಾರು ಹೇಳಿದ್ರೆ? ನಿಂಗೇನೀಗ ಆ ಮನೆ ತೋರ್ಸಕ್ಕಾಗತ್ತಾ? ಅದು ಕಷ್ಟನಾ ನಿಂಗೆ? ಮನೆ ಬೇಕಾದ್ರೆ ತೋರಿಸ್ತೀನಿ ಬನ್ನಿ. ತೋರಿಸ್ಬಿಟ್ರೆ ನೀವೆಲ್ಲ ಬಿಡ್ತೀರಾ ನನ್ನನ್ನು? ನಿಮ್ಮ ಹತ್ರ ಹೇಳಿ ತಗ್ಲಕ್ಕಂಡೆ ಈಗ. ಈ ಕಾಂಪೌಂಡ್ ಒಳಗೆ ಅಜ್ಜಿ ಮನೆ ಹಿಟ್ಲಿರೋದು. ಹೌದಾ? ನಾವೀಗ ಧೈರ್ಯ ಇದ್ರೆ ಈ ಕಾಂಪೌಂಡ್ ಹಾರಿ ಮರದಲ್ಲಿರೋ ಹಣ್ಣು ಕಿತ್ಕೊಂಡು ತಿನ್ಬೇಕು ಅಂತ ಆಡ್ತೀಯ ಶ್ರೇಯ? ಧೈರ್ಯಕ್ಕೆ ಇನ್ನೊಂದು ಹೆಸರೇ ನಾವಲ್ವಾ? ಹಂಗಾರೆ ಬನ್ನಿ, ಧೈರ್ಯ ಮಾಡಿ ಕಾಂಪೌಂಡ್ ಹಾರೋಣ. ಆಚೆ ಈಚೆ ಸ್ವಲ್ಪ ನೋಡ್ಕೊಳ್ರೆ, ಯಾರು ನೋಡಕ್ಕಿದ್ರು? ಸುತ್ತಮುತ್ತ ಯಾರು ಇಲ್ಲ, ಬೇಗ ಹೋಗೋಣ. ವಾವ್, ಎಷ್ಟು ಚೆನ್ನಾಗಿದೆ. ಎಲ್ಲ ಕೈಗೆ ಸಿಗೋ ಹಂಗೆ ಇದೆ ಅಲ್ಲ ಹಣ್ಣುಗಳು. ಬೇಗ ಬೇಗ ಒಂದೊಂದು ಕೊಯ್ಕೊಂಡು ತಿನ್ಕೊಂಡು ಹೋಗೋಣ. ಅಜ್ಜಿ ನಮ್ಮನ್ನೆಲ್ಲ ನೋಡೋಕ್ಕೂ ಮುಂಚೆ ಒಂದೊಂದು ಹಣ್ಣು ಕೊಯ್ಕೊಂಡು ಕಾಂಪೌಂಡ್ ಹಾರಿ ಪರಾರಿ ಆಗೋಣ. ಛೇ, ಒಂದೊಂದು ಮಾವಿನ ಹಣ್ಣು ಕಿತ್ತು ತಿನ್ನೋದೊಂದು ಮಹಾ ಸಾಧನೆನೇನ್ರೆ. ಏನೇ ಮಾಡಿದ್ರು ನಾವು ವಿಶೇಷವಾಗಿ ಮಾಡಬೇಕಪ್ಪ. ಅಜ್ಜಿ ಅಂತೂ ಈ ಕಡೆ ಪತ್ತೆ ಇಲ್ಲ. ಮಾವಿನ ಹಣ್ಣಂತೂ ಮರದಲ್ಲಿ ಸಿಕ್ಕಾಪಟ್ಟೆ ಇದೆ. ಬರಕ್ಕೆ ಬಂದಿದ್ದೀವಿ, ಕೊಯ್ತೀವಿ. ಒಂದು ಬುಟ್ಟಿನೇ ಕೊಯ್ಯೋಣ. ಆ ಬುಟ್ಟಿ ಮಾವಿನ ಹಣ್ಣನ್ನು ರೋಡ್ ಸೈಡಲ್ಲಿ ಇಟ್ಕೊಂಡು ಮಾರಾಟ ಮಾಡೋಣ. ಒಂದಷ್ಟು ದುಡ್ಡು ದುಡಿಯೋಣ. ಒಂದು ಮಾವಿನ ಹಣ್ಣು ಕದ್ದು ತಿನ್ನೋದೆಲ್ಲ ಚಿಲ್ಲರೆ ವಿಷಯ ಕಣ್ರೆ. ಏನಾದರೂ ಮಾಡಿದರೆ ನಮ್ಮ ಕೆಪಾಸಿಟಿ ಸರಿಯಾಗಿ ಮಾಡಬೇಕಲ್ವಾ? ಇನ್ನು ಚಳಿ ಏನು ಮಳೆ ಏನು ನೀ ಹೇಳ್ದಂಗೆ ಮಾಡೋಣ. ಎಲ್ಲ ಕದೀಮ್ ಹುಡುಗಿರಾ, ನಾನು ನೋಡಿಲ್ಲ ಅಂದ್ಕೊಂಡಿದ್ದೀರಾ? ನನ್ನ ಕಾಂಪೌಂಡ್ ಒಳಗೆ ಒಂದು ಸೊಳ್ಳೆ ಬಂದರೂ ಗೊತ್ತಾಗತ್ತೆ ನನಗೆ. ಎಲ್ಲ ಕಳ್ಳ ನನ್ನ ಮಕ್ಕಳ. ಏನೋ ಒಂದೊಂದು ಮಾವಿನ ಹಣ್ಣು ಕದ್ದು ತಿಂತೀರಾ ಅಂತ ನೋಡಿದರೆ ಬುಟ್ಟಿ ಮಾವಿನ ಹಣ್ಣು ಕೊಯ್ಕತ್ತೀರಾ? ಅದೇ ಕೊಯ್ಕೊಂಡು ಏನು ಮಾಡ್ತೀರಿ ನಾನು ನೋಡ್ತೀನಿ. ಮರ ಏನು ನಿಮ್ಮ ಅಪ್ಪ ನೆಟ್ಟು ಬೆಳೆಸಿದಾನ? ಬುಟ್ಟಿ ತುಂಬ್ತು ಸಾಕಾನೆ ಶ್ರೇಯ. ಒಳ್ಳೆ ಚೆನ್ನಾಗಿರೋ ಹಣ್ಣನ್ನ ಸೆಲೆಕ್ಟ್ ಮಾಡಿದೀವ್ರೆ. ಒಂದೊಂದು ಹಣ್ಣಿಗೆ ಏನಿಲ್ಲ ಅಂದ್ರೆ 20 ರೂಪಾಯಿ ಸಿಗತ್ತೆ. ಎಲ್ಲ ದಗಡ್ ತಿಮ್ಮ್ಯಾರ ಎಲ್ಲ ಚೆನ್ನಾಗಿರೋ ಹಣ್ಣನ್ನೇ ಆರಿಸ್ಕೊಂಡು ಕೊಯ್ಕೊಂಡಿದ್ದೀರಲ್ಲ. ಮೊಂಡ ಧೈರ್ಯ ನಿಮ್ಗೆ. ನಿಮ್ಮಷ್ಟು ಚಾಲಾಕಿಗಳು ಯಾರು ಇಲ್ಲ ಅಂತ ಭಾರಿ ದಿಮಾಗ್ ತೋರಿಸ್ತಿದ್ದೀರಾ. ನಿಮ್ಮಂಥವ್ರನ್ನ ಅದೆಷ್ಟು ಜನ ನೋಡಿಲ್ಲ ನಾನು, ಅದೆಷ್ಟು ಮಳೆಗಾಲ ಕಂಡಿಲ್ಲ ನಾನು. ನನ್ನ ಮೊಮ್ಮಕ್ಳ ಥರ ನಿಮಗೆ ಇಷ್ಟು ಇರತ್ತಿಗೆ. ಹಂಗಾರೆ ನಾನು ಇನ್ನೆಷ್ಟು ಕಲೀಲಿಲ್ಲ. ಎಷ್ಟು ಮೆರೀರಿ ಮಕ್ಕಳ. ನನಗೆ ಚಳ್ಳೆ ಹಣ್ಣು ತಿನ್ಸಿದ್ದೀನಿ ಅಂದ್ಕೊಂಡಿದ್ದೀರಾ? ಚಳ್ಳೆ ಹಣ್ಣು ತಿಂದಿರೋದು ಯಾರಂತ ಗೊತ್ತಾಗತ್ತೆ. ಹೆಂಗೆ ಕಲಿಸ್ತೀನಿ, ಹೆಂಗೆ ಕಲಿಸ್ಬೇಕಂತ ನಂಗೆ ಗೊತ್ತುಂಟು. ಕಾಯಿರಿ. ಈ ಬುಟ್ಟಿನ ಎತ್ಕೊಂಡು ಹೋಗಿ ಬೇಗ ಮಾರಾಟ ಮಾಡೋಣ ಬನ್ನಿ. ಕೇರ್ಫುಲ್ ಆಗಿ ಹಿಡ್ಕೊಳ್ರೆ, ಬಿದ್ರೆ ಮತ್ತೆ ಹಣ್ಣುಗಳೆಲ್ಲ ಹಾಳಾಗಿ ಹೋಗುತ್ತೆ. ನಮಗೆ ಕಲ್ಸಕ್ಕೆ ಬರಬೇಡ, ಸುಮ್ಮನೆ ಬಾ. ಕಂಡರ್ ಮನೆ ಹಿತ್ಲ ನುಗ್ಗಿ ಮಾವಿನ ಹಣ್ಣು ಕತ್ಕೊಂಡು ಬಂದ ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದೀರಿ ಮಕ್ಳೇ. ಅದ್ ಹೆಂಗ್ ಬುದ್ಧಿ ಕಲಿಸಿ ನಂಗೆ ಲಾಭ ಮಾಡಿಸ್ಕೊಂತೀನಂತ 2ನೇ ಭಾಗದಲ್ಲಿ ನೋಡೋದ್ ಮರಿಬೇಡಿ.